ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಕೊನೆಗೂ ಔಟ್ ಆಯ್ತಾ NDA ಬಿಗ್ ಸೀಕ್ರೆಟ್? ಬಜೆಟ್ ಬೆನ್ನಲ್ಲೇ ಕುತೂಹಲಕ್ಕೆ ಕಾರಣವಾಗಿದೆ ಕೆಲವು ಬೆಳವಣಿಗೆಗಳು ಮತ್ತು ಈ ಸರ್ಕಾರದ ಮೋದಿ ನೇತೃತ್ವದ NDA ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಕೈ ಮತ್ತು ಕೂಟಕ್ಕೆ INDI ಕೂಟಕ್ಕೆ ದೊಡ್ಡ ವಿಚಾರವೊಂದು ಅಸ್ತ್ರವೊಂದು ಸಿಕ್ಕಿದೆಯಾ? ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ 24ರ ರಿಸಲ್ಟ್ ಬರ್ತಾ ಇದ್ದ ಹಾಗೆ INDI ಕೂಟ ಬಹಳ ಪ್ರಯತ್ನ ಮಾಡ್ತು TDP JDUವನ್ನ ತನ್ನ ಜೊತೆಗೆ ಇರಿಸ್ಕೊಳ್ಳೋದಿಕ್ಕೆ. ಅವರಿಬ್ಬರು ಬಂದ್ಬಿಟ್ರೆ ಸರ್ಕಾರ ರಚನೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ NDA ಕೂಟ ಇತ್ತು ಮತ್ತು BJP ಬಹುಮತಕ್ಕೆ ಕೊರತೆಯನ್ನು ಅನುಭವಿಸಿದ ಗೊತ್ತೇ ಇದೆ. ಕೊನೆಗೆ ತಮ್ಮ ನಿರ್ಧಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರು ಮೋದಿ ಜೊತೆಗೆ ಹೋದ್ರು. ಆದರೆ ಈ ಬಜೆಟ್ನ ಮೇಲೆ ದೊಡ್ಡ ಕುತೂಹಲ ಇತ್ತು ಎಲ್ರಿಗೂ. ಯಾಕಂದ್ರೆ ಬಿಹಾರ ಆಂಧ್ರದಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದಾವೆ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೇಳಿದ್ದಾರೆ ಇಬ್ರು. ಮತ್ತು ಅಕಸ್ಮಾತ್ ಅದು ಸಿಗದೇ ಇದ್ರೂ ಸ್ಪೆಷಲ್ ಫಂಡ್ ಬೇಕು, ಪ್ಯಾಕೇಜ್ ಬೇಕು, ಅದು ಬೇಕು, ಇದು ಬೇಕು, ಸಾವಿರ ಕೋಟಿ ದೊಡ್ಡ ಮೊತ್ತವನ್ನ ಬಜೆಟ್ ಪೂರ್ವ ಸಿದ್ಧತಾ ಮೀಟಿಂಗ್ಗಳಲ್ಲಿ ಡಿಮ್ಯಾಂಡ್ ಆಗಿ ಇಟ್ಟಿತ್ತು. ಬಿಹಾರ ಅಂತೂ ಸಂಕಲ್ಪವನ್ನೇ ತಗೊಂಡ್ಬಿಟ್ಟಿತ್ತು. ರಾಷ್ಟ್ರಮಟ್ಟದ ಪಕ್ಷದ JDU ಮೀಟಿಂಗ್ನಲ್ಲಿ ಬೇಕೇ ಬೇಕು, ಬಿಹಾರಕ್ಕೆ ಸ್ಪೆಷಲ್ ಸ್ಟೇಟಸ್ ಕೇಳಲೇಬೇಕು ಅಂತ ಪಕ್ಷವೇ ತೀರ್ಮಾನಿಸ್ಬಿಟ್ಟಿತ್ತು. ಇಷ್ಟೆಲ್ಲ ಆದ ಬಳಿಕ ಬಗ್ತಾರ ಮೋದಿ? ಕಾದು ನೋಡೋಣ. ಇಲ್ಲೇ ಹಣಿಯೋದಕ್ಕೆ, ನಮಗೆ ಸರ್ಕಾರವನ್ನು ಹಣಿಯೋದಕ್ಕೆ ಅಸ್ತ್ರ ಸಿಕ್ಕಿಬಿಡತ್ತೆ ಅಂತ ಪ್ರತಿಪಕ್ಷಗಳು ಕೂಡ ಕಾದು ಕುಳಿತಿದ್ವು. ಚಂದ್ರಬಾಬು ನಾಯ್ಡು ಮುಂದೆ, ನಿತೀಶ್ ಕುಮಾರ್ ಮುಂದೆ ಮಂಡಿಯೂರ್ತಾರ ಇಲ್ವಾ ನೋಡೇ ಬಿಡೋಣ ಅಂತ ಕಣ್ಣು ಮಿಟುಕಿಸದೆ ಕಾಯ್ತಿದ್ದಂತಹ ಪ್ರತಿಪಕ್ಷಗಳಿಗೆ ಅಸ್ತ್ರಗಳು ಸಿಕ್ಕೇ ಬಿಟ್ಟಿದ್ದಾವೆ. ಈಗ ಬಜೆಟ್ನಲ್ಲಿ, ಬಜೆಟ್ ಪೂರ್ವ ಸೆಷನ್ನಲ್ಲಿಯೇ ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡ್ತು ಕೇಂದ್ರ ಸರ್ಕಾರ. ಮಂತ್ರಿಗಳ ಮೂಲಕ ಹೇಳಿಸಿದ್ದಾಯ್ತು, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಗಲ್ಲ, ಏನು ಮಾನದಂಡ ಇದೆಯೋ ಅದನ್ನ ರೀಚ್ ಆಗ್ತಿಲ್ಲ ಬಿಹಾರ, ಹಾಗಾಗಿ ಅದನ್ನು ಕೊಡೋಕ್ಕಾಗಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿ ನಾವು ಯಾರಿಗೂ ಬಗ್ಗಲ್ಲ ಅನ್ನೋ ಮೆಸೇಜ್ ಕೊಟ್ಟಂಗಾಯ್ತು. ಆದ್ರೆ ಮರುದಿನವೇ ಮಂಡಿಸಿದ ಬಜೆಟ್ ಅಲ್ಲಿ ಮಾತ್ರ ಆಂಧ್ರ ಬಿಹಾರಕ್ಕೆ ಕೊಡುಗೆಗಳ ಮಹಾಪುರ. ಅಸಲಿಯತ್ತು NDA ಅಸಲಿಯತ್ತು ಇಲ್ಲೇ ಬಯಲಾಯ್ತಾ? ಹಾಗಾದ್ರೆ ಇದೇ ಈಗ ಕಾಂಗ್ರೆಸ್ ಮತ್ತು INDI ಕೂಟದ ಪಕ್ಷಗಳಿಗೆ ಸಿಗ್ತಾ ಇರುವಂತಹ ದೊಡ್ಡ ಅಸ್ತ್ರ. ನೋಡಿ, ಕರ್ನಾಟಕ ಸೇರಿದಂತೆ ಬಹಳಷ್ಟು ರಾಜ್ಯಗಳಿಗೆ ಹೇಳಿಕೊಳ್ಳುವಂತಹ ಕೊಡುಗೆಗಳು ಏನು ಕಾಣಿಸ್ತಾ ಇಲ್ಲ. ಆದರೆ ಬಿಹಾರ ಮತ್ತು ಆಂಧ್ರಗೆ ಕೊಡುಗೆಗಳ ಮೇಲೆ ಕೊಡುಗೆ, ಪವರ್ ಪ್ಲಾಂಟ್ಗಳನ್ನು ಸೇರಿದಂತೆ ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಘೋಷಣೆ ಆಗಿದೆ. ಬಿಹಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರಗೆ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ 15,000 ಕೋಟಿ ಕೊಡುಗೆ ಕೊಡುವಂತಹ ಭರವಸೆಯನ್ನ ಘೋಷಣೆಯನ್ನ ಮಾಡಿರೋದು. ಈಗಾಗಲೇ ಏರ್ಪೋರ್ಟ್ಸ್, ಮೆಡಿಕಲ್ ಕಾಲೇಜು, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರು ಇಂಥದ್ದೆಲ್ಲ ಅಭಿವೃದ್ಧಿ ಪಡಿಸೋದಿಕ್ಕೆ ದೊಡ್ಡ ಘೋಷಣೆಗಳು ಈ ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಗಿರೋದು ನೋಡ್ತಾ ಇದ್ರೆ NDA ಎಷ್ಟು ಟೆನ್ಷನ್ ಅಲ್ಲಿ ಇದೆ ಅನ್ನೋದಂತೂ ಕ್ಲಿಯರ್ ಅಲ್ವಾ? ಈ ಅಗ್ನಿವೀರ್ ಸ್ಕೀಮ್ ಅಲ್ಲಿ ಬದಲಾವಣೆ ಮಾಡೋದಕ್ಕೆ ತರಾತುರಿಯಲ್ಲಿ ಪ್ರತಿಪಕ್ಷಗಳು ಟೀಕೆ ಮಾಡೋದೆಲ್ಲ ಇದ್ದಿದ್ದೆ, ಅದಕ್ಕೆ ತಲೆ ಕೆಡಿಸ್ಕೊಡ್ತಿಲ್ಲ. ಆದ್ರೆ NDA ಮಿತ್ರ ಪಕ್ಷಗಳೇ ಈಗ ಅಗ್ನಿವೀರ್ಗೆ ವಿರೋಧ ವ್ಯಕ್ತಪಡಿಸಿದ ತಕ್ಷಣ ಸರಿಪಡಿಸೋದಕ್ಕೆ ನಿಂತಿರೋದು. ಮತ್ತೊಂದ್ ಕಡೆ ಬಜೆಟ್ ಅಲ್ಲೂ ಕೂಡ ಈ ಎರಡು ಪಕ್ಷಗಳ ಅಂದ್ರೆ ಅವ್ರ ಆಧಾರ ಅಲ್ವಾ, NDAಗೆ ಆಧಾರ. ಹಾಗಾಗಿ ಅವರ ರಾಜ್ಯಗಳಿಗೆ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿರೋದು. ಆ ಮೂಲಕ ರಾಜಕೀಯವಾಗಿ ಅವರ ಸ್ಥಿರತೆ ಜಾಸ್ತಿ ಮಾಡ್ಕೊಳಕ್ ಏನೇನ್ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ಕೊಳ್ತಾರೆ. ಸೊ NDA ಅಲ್ಲಿ ದೊಡ್ಡ ಟೆನ್ಷನ್ ಕಾಡ್ತಿದ್ಯಾ? ಬಜೆಟ್ಗೂ ಮುನ್ನ ಕೆಲವು ರಾಜಕೀಯ ಬೆಳವಣಿಗೆಗಳು ಅಂತಾನೆ ಚರ್ಚೆ ಆದ್ವು. ರಾಜಕೀಯಕ್ಕೂ ಅದಕ್ಕೂ ಏನ್ ಲಿಂಕು ಅನ್ನೋ ತರ ಪ್ರಶ್ನೆಗಳು ಮೇಲ್ನೋಟಕ್ಕೆ ಕಂಡ್ರು. ಅಲ್ಲೂ ರಾಜಕೀಯ ಇದೆಯಾ ಅಂತಾನೂ ಅನಿಸ್ತು. ED ರೇಡು, ಫಾರ್ ಎಕ್ಸಾಂಪಲ್ ನಿತೀಶ್ ಕುಮಾರ್ ಅವರ ಅತ್ಯಾಪ್ತ IAS ಆಫೀಸರ್ ಮೇಲೆ ED ರೇಡ್ ಆಯ್ತು. ಎಲ್ಲರೂ ಹುಬ್ಬೇರಿಸಿದ್ರು, ಏನಪ್ಪ ಇದು, ಏನೋ ಇದೆಯಲ್ಲ ಇಲ್ಲಿ ಅಂತ ಚರ್ಚೆಗೆ ಕಾರಣ ಆಯ್ತು. ಅದೇ ಟೈಮಲ್ಲಿ ಕಾಶ್ಮೀರದ JDU ಯೂನಿಟ್ ಬೇರೆ ಏನೋ ಒಂದು ಕಾರಣ ಕೊಟ್ಟು BJP ಜೊತೆ ಮೈತ್ರಿಯನ್ನ ಮರುಪರಿಶೀಲಿಸಿ ನಮ್ಮ ಯೋಜನೆಗಳಿಗೆಲ್ಲ ಅಡ್ಡಗಾಲು ಹಾಕ್ತಿದೆ BJP ಅಂತ ಆಕ್ರೋಶ ವ್ಯಕ್ತಪಡಿಸಿತ್ತು. ಮತ್ತು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಗ್ತಾ ಇಲ್ಲ ಅಂತ ನೀವು ನಿರ್ಧಾರ ತಗೊಳ್ಳಿ, ರಾಜೀನಾಮೆ ಕೊಡಿ ಅಂತ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಒತ್ತಡ ಬಂದಿದ್ದು ಎಲ್ಲ ನೋಡಿದ್ದೀವಿ. ಸೊ ಇವರು ಅವರನ್ನ ಬ್ಯಾಲೆನ್ಸ್ ಮಾಡೋಕೆ, ಅಂದ್ರೆ BJP ಮಿತ್ರ ಪಕ್ಷಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಮಿತ್ರ ಪಕ್ಷಗಳು BJPಯ ಮಾತು ಕೇಳಿಸೋದಕ್ಕೆ ಪರಸ್ಪರ ಸರ್ಕಸ್ಗಳು ಅವರದ್ದೇ ಆದ ದಾರಿಯಲ್ಲಿ ನಡೀತಾ ಇದೆ ಅನ್ನೋದಂತೂ ಕ್ಲಿಯರ್. ಈಗ ಪ್ರತಿಪಕ್ಷಗಳು ಸಿಡಿದೆದ್ದಿರೋದು ಪ್ರೊಟೆಸ್ಟ್ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇಂತಿಂಥ ರಾಜ್ಯಗಳಿಗೆ ಇಷ್ಟಿಷ್ಟು ಅನ್ಯಾಯ ಆಗಿದೆ, ಯಾವ ರಾಜ್ಯಕ್ಕೆ ಏನು ಸಿಕ್ಕಿಲ್ಲ, ಅದರಲ್ಲೂ ವಿರೋಧ ಪಕ್ಷಗಳು
ಆಡಳಿತದಲ್ಲಿರುವಂತಹ ರಾಜ್ಯಗಳಿಗಂತೂ ಶೂನ್ಯ. ಒಕ್ಕೂಟ ವ್ಯವಸ್ಥೆಯನ್ನ ಬುಡಮೇಲು ಮಾಡುವ ಪ್ರಯತ್ನ ಮಾಡಿದ್ದಾರೆ ಸರ್ವಾಧಿಕಾರಿ ಅಂತೆಲ್ಲ ಈಗ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ INDI ಕೂಟ, ಅದರಲ್ಲೂ ಕಾಂಗ್ರೆಸ್ ಸಜ್ಜಾಗಿರೋದು, ಬೀದಿಗೆ ಇಳಿದಿರೋದು. ಬೇರೆ ರಾಜಕೀಯ ಕೆಸರೆಚಾಟಗಳು ಏನೇ ಇರಬಹುದು, ಒಂದಂತೂ ಕ್ಲಿಯರ್ ಅಲ್ಲ, ಆಂಧ್ರ ಬಿಹಾರಕ್ಕೆ ಕೊಟ್ಟಷ್ಟು ಬೇರೆ ರಾಜ್ಯಗಳಿಗೆ ಒತ್ತು ಕೊಡುವಲ್ಲಿ ವಿಫಲವಾಗಿದೆ ಕೇಂದ್ರ ಈ ಬಜೆಟ್ಗೆ ಸೀಮಿತವಾಗಿ ನಾವು ಮಾತಾಡೋದಿಕ್ಕೆ ಹೋದ್ರೆ. ಸೊ ಮೈತ್ರಿ ಒತ್ತಡದಲ್ಲಿ ಸಿಲುಕಿದೆ ಸರ್ಕಾರ ಅನ್ನುವಂತಹ ಸೀಕ್ರೆಟ್ ಅಂತೂ ಔಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಮೈತ್ರಿ ಒತ್ತಡದಿಂದಾಗಿ ಯಾವುದೇ ಬೆಳವಣಿಗೆಗಳನ್ನು ನಾವು ನಿರೀಕ್ಷಿಸಬಹುದು. ನಮ್ಮ ಪಕ್ಕದಲ್ಲೇ ಇರೋ ಆಂಧ್ರ ನಮಗೆ ಕರ್ನಾಟಕದಂಥ ರಾಜ್ಯಗಳಿಗೆ ಹೊಡೆತ ಬಿದ್ದರೂ ಕೂಡ ಅಚ್ಚರಿ ಇಲ್ಲ. ಮೊದಲೇ ಚಂದ್ರಬಾಬು ನಾಯ್ಡು ಅವರು ಹಿಂದೆ ಏನು ಮಾಡಿದ್ರು ಅನ್ನೋದು ಗೊತ್ತು. ಈಗ ಅವ್ರ ಬಳಿ ಹೈದರಾಬಾದ್ ಇಲ್ಲ, ನಮ್ಮ IT ಕಂಪನಿಗಳನ್ನು ಸೆಳೆಯೋದಕ್ಕೆ ಬೇರೆ ಆಪ್ಷನ್ಗಳನ್ನು ಸೃಷ್ಟಿಸುವ ಪ್ರಯತ್ನದಲ್ಲಿದ್ದಾರೆ. ಅಮರಾವತಿಯನ್ನು ಬಲಪಡಿಸೋದಕ್ಕೆ ಅಕ್ಕಪಕ್ಕದ ರಾಜ್ಯಗಳಿಗೆ ಪೆಟ್ಟು ಕೊಡೋ ದಾರಿ ಹುಡುಕ್ತಾ ಇರ್ತಾರೆ. ಹಾಗಾಗಿ ಈಗ ನಮ್ಮಿಂದ ಹೋಗಿರುವ ಮಿನಿಸ್ಟರ್ಸು, ಕುಮಾರಸ್ವಾಮಿ ಅವರು ಎಲ್ಲ ಇದ್ರೂನು, ಪ್ರಭಾವಿಗಳಿದ್ರೂ ಕರ್ನಾಟಕಕ್ಕೆ ಹೇಳ್ಕೊಳ್ಳುವಂಥದ್ದೇನು ಸಿಗಲಿಲ್ವಲ್ಲ ಅನ್ನುವಂಥ ಬೇಸರ ಅಂತೂ ಕಾಡ್ತಿದೆ. ಸಬರ್ಬನ್ ಟ್ರೈನು ಅದು ಇದು ಪ್ರತಿ ಸಲ ಕಣ್ಣೊರೆಸೋ ತಂತ್ರಗಳಾಗ್ತವೆ. ಈ ಸಲ ಬಜೆಟಲ್ಲಿ ಒಂದಂತೂ ಕಾಣಸಿಗ್ತಾ ಇದೆ, ಲೋಕಸಭೆಯ ಸೋಲಿನ ರುಚಿ ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತಿದೆ. ಎಂಪ್ಲಾಯ್ಮೆಂಟ್ ಅದೇ ವಿಚಾರದಲ್ಲಲ್ವಾ ಪ್ರತಿಪಕ್ಷಗಳು ಮುಗಿಬಿದ್ದಿದ್ದು. ಅಂಶಗಳನ್ನು ತೋರಿಸೋದಕ್ಕೆ ಜಾಬ್ ಕ್ರಿಯೇಷನ್ ತುಂಬ ಚೆನ್ನಾಗಿ ಆಗಿದೆ, ಕೇಂದ್ರ ಸರ್ಕಾರ ಅದನ್ನು ಹೇಳ್ಕೊಳ್ತಿದೆ. ಆದರೆ ಯುವಕರು ಸಿಡಿದೆದ್ರು. ಈ ನೀಟ್ ಎಕ್ಸಾಮು ಅದು ಇದು ಗೊಂದಲಗಳು ಸರ್ಕಾರಕ್ಕೆ ಬಹಳ ಟೆನ್ಷನ್ ತಂದಿಟ್ಟಿದೆ. ಲೋಕಸಭೆ ಮುಂಚೆ ಅದಾದ ಮೇಲೆ ಬೆಳವಣಿಗೆಗಳನ್ನು ನೋಡಿದ್ದೀವಿ. ಹಾಗಾಗಿ ಯುವಕರನ್ನೇ ಗಮನದಲ್ಲಿಟ್ಕೊಂಡು ಉದ್ಯೋಗ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡಿದ್ದಾರೆ. ಅದು ಓವರಾಲ್ ಎಲ್ಲರಿಗೂ, ಬರೀ 2 ರಾಜ್ಯಕ್ಕಂತೂ ಸೀಮಿತವಾಗಿಲ್ಲ, ಎಲ್ರಿಗೂ ಉಪಯೋಗ ಆಗುವಂಥದ್ದೇ. ಸೊ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೋಡಿರೋದು ಮತ್ತು ಮೈತ್ರಿ ಗಟ್ಟಿ ಮಾಡ್ಕೊಳ್ಳೋಕೆ ನೋಡಿರೋದು ಈ ಬಜೆಟಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಕತ್ತಿ ಮೇಲಿನ ನಡಿಗೆ ಅಂತಿದೆಯಾ ಹಾಗಾದ್ರೆ ಕೇಂದ್ರ ಸರ್ಕಾರದ ಪರಿಸ್ಥಿತಿ? ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.